ಎಂದಾದರೆ ಒಬ್ಬರಿಂದ ಆಶಿಸುವುದು ಅಥವಾ ಒಬ್ಬರ ಬಗ್ಗೆ ವೃಥಾ ಚಿಂತಿಸುವುದನ್ನು ನಿಲ್ಲಿಸುತ್ತೀಯೋ ಆಗಿನಿಂದ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುವುದು. ಜೀವನದಲ್ಲಿ ನೀನು ಪಟ್ಟ ಕಷ್ಟ ಮತ್ತು ನೋವಿನ ಸಂದರ್ಭಗಳ ಬಗ್ಗೆ ಹೆಚ್ಚಾಗಿ ಚಿಂತಿಸಬೇಡ. ಏಕೆಂದರೆ ಕಾಲ ಅನ್ನುವುದು ಒಂದಿದೆ, ಅದು ಎಲ್ಲವುದಕ್ಕೂ ಪದೇ ಸಮಾಧಾನ ಹೇಳುತ್ತದೆ. ಗುಂಪಿನೊಂದಿಗೆ ತಪ್ಪು ದಾರಿಯಲ್ಲಿ ಹೋಗುವುದಕ್ಕಿಂತ ಸರಿದಾರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವುದೇ ತುಂಬ ಒಳ್ಳೆಯದು. ಸಾಧ್ಯವಾದರೆ ನೀನು ಒಬ್ಬರ ಸಂತೋಷಕ್ಕೆ ಕಾರಣವಾಗು, ಆದರೆ ಮತ್ತೊಬ್ಬರ ಕಣ್ಣೀರಿಗೆ ಕಾರಣವಾಗಬೇಡ. ಏಕೆಂದರೆ ಅದು ಎಂದಾದರೂ ಮರಳಿ ನಿನಗೇ ಬರುತ್ತದೆ. ಕೋಪದಲ್ಲಿ ಆಡಿದ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸು ಒಡೆದು ಹೋಗುತ್ತದೆ. ಅದೇ ಕೋಪದ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಂಡರೆ ಆ ಸಂಬಂಧ ಶಾಶ್ವತವಾಗುತ್ತದೆ. ಆ ರೀತಿ ಇರಲು ನಮಗೆ ಬೇಕಾಗಿರುವುದು ಎರಡು ಆಯುಧಗಳು: ಕಿರುನಗೆ ಮತ್ತು ಮೌನ. ಕಿರುನಗೆಯಿಂದ ಬಹಳ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು, ಹಾಗೆ ಮೌನದಿಂದ ಬಹಳ ಸಮಸ್ಯೆಗಳು ಬಾರದ ಹಾಗೆ ನೋಡಿಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಜೀವನ ಅಂದರೆ ಇಷ್ಟೇನಾ ಅಂತ ಈಗ ಅನಿಸಬಹುದು, ಆದರೆ ಒಂದು ವಯಸ್ಸು ಬಂದಾಗಲೇ ಅರ್ಥ ಆಗೋದು ನಿನಗಿರುವ ಜವಾಬ್ದಾರಿ ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವವರನ್ನು ನಿಭಾಯಿಸಲು ಹೋರಾಡುವ ಅವಸರ ಎಂದು. ಮನುಷ್ಯನಿಗೆ ವಯಸ್ಸು ಬೆಳೆಯುವುದರೊಂದಿಗೆ ಜೀವನದ ಅನುಭವ ಕೂಡ ತಿಳಿಯಬೇಕು. ಆಲೋಚನಾ ವಿಧಾನ, ಪ್ರವರ್ತನೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತಿಳಿಯಬೇಕು. ಆಗಲೇ ಮನುಷ್ಯನಿಗೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಬೆಲೆ ಮತ್ತು ಗೌರವ. ಕಾರಣವಿಲ್ಲದೆ ಬರುವ ಕೋಪ, ಗೌರವವಿಲ್ಲದ ಸಂಬಂಧ, ಜವಾಬ್ದಾರಿ ಇಲ್ಲದ ಯೌವನ, ಹಾಗೆ ಅಲಂಕಾರದಿಂದ ಬರುವ ಅಂದ ಬಹಳ ದಿನ ಉಳಿಯುವುದಿಲ್ಲ. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ, ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿರುತ್ತಾನೆ. ದೇವರು ಅಂದರೆ ನಂಬಿಕೆ, ವಿಶ್ವಾಸ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.